2026 ಮಕರ ರಾಶಿಯವರಿಗೆ ಶುಭವ, ಲಾಭವ ಅಥವಾ ಸಂಕಷ್ಟದ ವರ್ಷ ಅಂತ ಕೇಳಿದ್ರೆ ಖಂಡಿತವಾಗಿಯೂ 2026 ಮಕರ ರಾಶಿಯವರಿಗೆ ಶುಭದ ವರ್ಷ. ಇರತಕ್ಕಂತಹ ನಿಮ್ಮೆಲ್ಲ ಆರೋಗ್ಯದ ಸಮಸ್ಯೆಗಳು ದೂರವಾಗುತ್ತೆ. ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣ್ತೀರಾ. ಕುಟುಂಬದಲ್ಲಿ ಪ್ರಮುಖ ನಿಮ್ಮ ಮನೆಯಲ್ಲಿ ಶಾಂತಿ ಸಹಿತವಾಗಿ ನೆಮ್ಮದಿ ನೆಲೆಸತಕ್ಕಂಥದ್ದು, ಮಾಡತಕ್ಕಂತಹ ವ್ಯಾಪಾರ ಸಹಿತವಾಗಿ ಉದ್ಯೋಗದ ಕ್ಷೇತ್ರದಲ್ಲಿ ಉತ್ತಮ ಲಾಭ ಸಹಿತ ಕೀರ್ತಿ ಸಂಪಾದನೆಯನ್ನು ಮಾಡ್ತೀರಾ. ಈ ವರ್ಷ ದೂರದ ಪ್ರವಾಸವನ್ನು, ಪ್ರೇಕ್ಷಣೀಯ ಸ್ಥಳ ಸಹಿತವಾಗಿ ತೀರ್ಥಕ್ಷೇತ್ರಗಳನ್ನು ದರ್ಶನ ಮಾಡತಕ್ಕಂತಹ ಯೋಗವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ನಿಮ್ಮ ಮಕ್ಕಳ ಸಾಧನೆಯನ್ನು ನೋಡಿ ಈ ವರ್ಷ ತುಂಬ ಖುಷಿಯಿಂದ ಜೀವನವನ್ನು ಮಾಡ್ತಾ ಹೋಗ್ತಿರ್ತೀರ. ಆದರೆ ಹಿತಶತ್ರುವಿನ ಕಾಟ ಈ ವರ್ಷ ಜಾಸ್ತಿಯೇ ಬಾಧಿಸತಕ್ಕಂಥದ್ದು. ನಿಮ್ಮ ದಾಯಾದಿಗಳು ಹಾಗೂ ಬಂಧುಗಳು ನಿಮ್ಮನ್ನು ವಿರೋಧಿಸ್ತಾರೆ. ಅವರೊಂದಿಗೆ ಒಂದಷ್ಟು ವಿಚಾರಕ್ಕೆ ಮನಸ್ತಾಪ ಆಗತಕ್ಕಂಥದ್ದು. ಮಾಡತಕ್ಕಂತಹ ಕೆಲಸ ಕಾರ್ಯದಲ್ಲಿ ಹಾಗೂ ಕೈಗೊಂಡ ಎಲ್ಲ ವ್ಯಾಪಾರದಲ್ಲೂ ಕೂಡ ಅಡೆತಡೆಗಳು ನಿಮ್ಮನ್ನು ಬಾಧಿಸುವಂತಾಗತ್ತೆ. ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ಜಾಗ್ರತೆಯಿಂದ ಚಾಲನೆ ಮಾಡತಕ್ಕಂಥದ್ದು. ಹಾಗೆಯೇ ಅತಿಯಾದ ಚಿಂತೆ ಈ ವರ್ಷ ನಿಮ್ಮನ್ನು ಬಾಧಿಸುವಂತಾಗತ್ತೆ. ಈ ವರ್ಷ ಮಕರ ರಾಶಿಯವರು ರಾಘವೇಂದ್ರ ಸ್ವಾಮಿ ಆರಾಧನೆ ಮಾಡಿ ಖಂಡಿತ ರಾಯರ ಅನುಗ್ರಹದಿಂದ ಬರತಕ್ಕಂಥ ಸಂಕಷ್ಟವೆಲ್ಲವೂ ದೂರವಾಗುತ್ತೆ. ಮನಸ್ಸಿನ ಇಷ್ಟ ಐಶ್ವರ್ಯ ಈಡೇರುತ್ತೆ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲಲ್ಲಿ ಸಂಪೂರ್ಣ 2026 ಮಕರ ರಾಶಿಯವರ ವರ್ಷ ಭವಿಷ್ಯವನ್ನು ತಿಳಿಸ್ಕೊಡಲಾಗಿದೆ. ಹೋಗಿ ನೋಡ್ಬೋದು. ಈ ರೀಲ್ಸ್ ಇಷ್ಟವಾದರೆ ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಪೇಜನ್ನು ಫಾಲೋ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.